ವೈಭವ್ ಸೂರ್ಯವಂಶಿ ಈ ಹೆಸರು 2025ರಿಂದ ಹಿಡಿದು ಇಲ್ಲಿವರೆಗೂ ಅಂದರೆ ಇವತ್ತಿನವರೆಗೂ ಈ ಕ್ಷಣದವರೆಗೂ ಸಹಿತ ಬಹಳ ಟ್ರೆಂಡಿಂಗಲ್ಲಿರುವಂಥ ಹೆಸರು. ಯಾಕಂದರೆ ಆ ಹುಡುಗನ ಅಥವಾ ಆ 15ರ ಪೋರ್ನ ಆ ಒಂದು ಬ್ಯಾಟಿಂಗ್ ಶೈಲಿ, ಆ ಹುಡುಗ ಒಂದು ಬೀಸುವಂಥ ಬ್ಯಾಟಿಂಗ್ನ ಸ್ಪೀಡು, ಮತ್ತಷ್ಟೇ ಅಲ್ಲೇ ಯಾರನ್ನೂ ಸಹಿತ ಯಾವ ವರ್ಲ್ಡ್ ಕ್ಲಾಸ್ ಬಾಲರ್ಗಳನ್ನೂ ಲೆಕ್ಕಿಸದೆ ಆ ಒಬ್ಬ ಆಟಗಾರ ಹೊಡೆಯುವಂಥ ಆ ಒಂದಷ್ಟು ಪ್ರತಿಯೊಂದು ಆಟನೂ ಸಹಿತ ಎಲ್ಲರನ್ನೂ ಬೆಚ್ಚಿ ಬೀಳಿಸುವಂಥ ಮಾಡಿತ್ತು. ಹೌದು, ಈ ವೈಭವ್ ಸೂರ್ಯವಂಶಿ ಎಂಬ 15ರ ಪೋರ ಪ್ರತಿದಿನ ಒಂದಲ್ಲ ಒಂದು ರೀತಿಯ ಸುದ್ದಿಯಲ್ಲಿದ್ದೇ ಇರ್ತಾನೆ. ಅದೇ ರೀತಿಯಾಗಿ ಮೊನ್ನೆ ಒಂದು ಶ್ರೀಲಂಕಾ ಆಟಗಾರರ ಜೊತೆಗಿನ ಒಂದಷ್ಟು ಜಗಳದಲ್ಲಿ ಅಥವಾ ಒಂದಷ್ಟು ಮಾತಿನ ಚಕಮಕಿ ನಡುವೆ ಆ ವೈಭವ್ ಸೂರ್ಯವಂಶಿ ಸ್ವಲ್ಪ ಮೈಮೇಲೆ ಹೋಗಿಬಿಡ್ತಾನೆ. ಈ ರೀತಿಯಾದಂಥ ಒಂದಷ್ಟು ಗದ್ದಲಗಳಿದ್ವು. ಈ ಒಂದು ಗದ್ದಲಗಳಿಂದಲೂ ಸಹಿತ ವೈಭವ್ ಸೂರ್ಯವಂಶಿ ಮತ್ತಷ್ಟು ಸುದ್ದಿಯಲ್ಲಿದ್ದರು. ಅದಾದ ಬಳಿಕ BCCI ಅವರು ವೈಭವ್ ಸೂರ್ಯವಂಶಿ ಮೇಲೆ ಯಾವ ರೀತಿಯಾದಂಥ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾರೆ ನೋಡಬೇಕು ಅಂತೇಳಿ ಮತ್ತಷ್ಟು ಜನ ಕಾತರದಿಂದ ಕಾಯ್ತಾ ಇದ್ರು. ಅದಾದ ನಂತರ ಅವತ್ತು ಜಗಳ ಆದ ನಂತರ ಆ ಒಂದು ಏನು ಶ್ರೀಲಂಕಾ ಎ ಮತ್ತು ಭಾರತ ಈ ತಂಡದ ನಡುವಿನ ಆ ಒಂದು ಪಂದ್ಯದ ಮಧ್ಯೆ ಏನೋ ಒಂದು ಮಾತಿನ ಚಕಮಕಿ ಆಯ್ತಲ್ಲ, ಆವಾಗ ಬಹಳ ಜನ ವೈಭವ್ ಸೂರ್ಯವಂಶಿ ಪರವಾಗಿ ನಿಂತು ಹೌದು ಮತ್ತೊಬ್ಬ ವಿರಾಟ್ ಕೊಹ್ಲಿ ಸಿಕ್ಕ, ಹೌದು ವೈಭವ್ ಸೂರ್ಯವಂಶಿ ಅವ್ರಿಗೆ ಮಾಡಿದ ಸರಿ ಇದೆ ಅಂತ ಹೇಳ್ತಾ ಇದ್ರೆ, ಇನ್ನೊಂದಷ್ಟು ಜನ ಮಾತಿನ ಬದಲಾಗಿ ಅವತ್ತು ಅವ್ನು ಬ್ಯಾಟಿನ ಮುಖಾಂತರ ಉತ್ತರ ಕೊಡಬೇಕಿತ್ತು, ಇದು ಮಾಡಿದ್ದು ತಪ್ಪು, ವೈಭವ್ ಸೂರ್ಯವಂಶಿ ಮಾಡಬಾರ್ದಿತ್ತು ಅಂತ ಹೇಳ್ತಾ ಇದ್ರು. ಆದರೆ ಅವತ್ತು ಆಗಿದ್ದೇನಪ್ಪ ಅಂತಂದರೆ, ಅವತ್ತು ಮ್ಯಾಚ್ ಸಂಪೂರ್ಣವಾಗಿ ಮುಗಿದಿತ್ತು. ಏನಪ್ಪ ಅಂದರೆ ಶ್ರೀಲಂಕಾದವರು ಭಾರತದ ವಿರುದ್ಧ ಅವತ್ತು ಗೆದ್ದಿದ್ರು. ಸೂಪರ್ ಓವರಲ್ಲಿ ಅವತ್ತು ಶ್ರೀಲಂಕಾ ಭಾರತ ವಿರುದ್ಧ ಗೆದ್ದು ಈ ಕಡೆ ಸೂಪರ್ ಓವರ್ನಲ್ಲಿ ಬ್ಯಾಟಿಂಗ್ನಲ್ಲಿ ವಿಫಲವಾದಂತಹ ಭಾರತ ತಂಡದ ಆಟಗಾರರು, ಅದರಲ್ಲಿ ವೈಭವ್ ಸೂರ್ಯವಂಶಿ ಸಹಿತ ಇದ್ದರು. ಅವರು ಇನ್ನೇನು ಮ್ಯಾಚ್ ಮುಗಿದ ಮೇಲೆ ತಮ್ಮಷ್ಟಕ್ಕೆ ತಾವು ಪೆವಿಲಿಯನ್ ಕಡೆ ಬರ್ತಾಯಿದ್ರು. ಆ ಪೆವಿಲಿಯನ್ ಕಡೆ ಬರಬೇಕಾದ್ರೆ ಶ್ರೀಲಂಕಾದ ಒಬ್ಬ ಆಟಗಾರ ಒಂದು ಮಾತನ್ನು ಹೇಳ್ತಾನೆ ವೈಭವ್ ಸೂರ್ಯವಂಶಿಗೆ, ಇದು IPL ಅಲ್ಲ, ಎಲ್ಲ ಆಟ IPL ಅಲ್ಲ, ಹೋಗಿಬಿಡು ಸುಮ್ಮನೆ, ಈ ಥರ ಏನೋ ಅಂತಾನೆ. ಈ ಥರ ಅಂದು ಕೆಣಕಿದಾಗ ನಮಗೆ ಯಾವಾಗ ವಿಡಿಯೋ ನೋಡಿದರೆ ಸ್ವಲ್ಪ ಕ್ಲಿಯರಾಗಿ ಗೊತ್ತಾಗುತ್ತೆ. ಆದರೆ ಮಾತು ಕೇಳಿಸೋದಿಲ್ಲ, ಬದಲಾಗಿ ಅಲ್ಲಿ ಏನೋ ಒಂದು ಕೆಣಕ್ತಾ ಇದ್ದಾನೆ ಆ ಶ್ರೀಲಂಕಾದ ಆಟಗಾರ ವೈಭವ್ ಸೂರ್ಯವಂಶಿ ಏನೋ ಒಂದು ಅಂತಿದ್ದಾನೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲಿ. ಹೀಗಿರುವಾಗ ವೈಭವ್ ಸೂರ್ಯವಂಶಿ ಪ್ರತ್ಯುತ್ತರ ಎನ್ನುವಂತೆ ಆ ಶ್ರೀಲಂಕಾದ ಆಟಗಾರನಿಗೆ ಏನೋ ಒಂದು ಉತ್ತರವನ್ನು ನೀಡ್ತಾರೆ, ಇದು ನಂದು ಮೊದಲ ಪಂದ್ಯ, ಆರಂಭ ಅಷ್ಟೇ, ಇದು ನಂದೇನು ಅಂತ್ಯ ಅಲ್ಲ ಅಂತೇಳಿ. ಹಿಂಗಿರಬೇಕಾದ್ರೆ ಇನ್ನೂ ಒಂದು ಮಾತಿನ ಚಕಮಕಿಗೆ ಆಮೇಲೆ ಸ್ವಲ್ಪ ಮತ್ತೊಂದು ಹಂತಕ್ಕೇನೋ ಹೋಗಿ ತಲುಪುತ್ತವತ್ತು. ಅದಾದ ಬಳಿಕ ವೈಭವ್ ಸೂರ್ಯವಂಶಿ ಅವತ್ತು ಹೇಳಿದ್ದ, ಇದು ಮೊದಲ ಪಂದ್ಯ, ನಂದೇನು ಅಂತ್ಯ ಅಲ್ಲ ಅಂತೇಳಿ. ಅವು ಅಷ್ಟೇ ಅಲ್ಲ, ಮತ್ತೊಂದಷ್ಟು ತುಂಬ ಜನ ಹೇಳಿದರು ವೈಭವ್ ಸೂರ್ಯವಂಶಿ ಬ್ಯಾಟಿಂದ ಉತ್ತರ ನೀಡಬೇಕಿತ್ತು, ಮಾತಿಂದ ಅಲ್ಲ, ಕೈಯಿಂದ ಅಲ್ಲ ಅಂತೇಳಿ. ಈ ಎಲ್ಲರ ಮಾತಿನಂತೆ ಮತ್ತೊಬ್ಬ ಸುಳ್ಳು ಅವತ್ತೇನು ವೈಭವ್ ಸೂರ್ಯವಂಶಿ ಹೇಳಿದ್ನಲ್ಲ, ಇದೇ ನನ್ನ ಕೊನೆಯ ಪಂದ್ಯ ಏನಲ್ಲ ಅಂತೇಳಿ, ಅವನ ಮಾತಿನಂತೆಯೂ ಸಹಿತ ವೈಭವ್ ಸೂರ್ಯವಂಶಿ ಇವತ್ತು ಅಕ್ಷರಶಃ ಬ್ಯಾಟಿನಿಂದಲೇ, ಅದು ಫೈನಲ್ ಪಂದ್ಯದಲ್ಲಿ ಬ್ಯಾಟಿನಿಂದಲೇ ಶ್ರೀಲಂಕಾದ ಆಟಗಾರರಿಗೆ ಉತ್ತರವನ್ನು ನೀಡಿದ್ದಾರೆ. ಏನಪ್ಪ ಅದಂತೆ ನೋಡೋದಾದರೆ, ಶ್ರೀಲಂಕಾ ಎ ಮತ್ತು ಭಾರತ ಎ ನಡುವೆ ಈ ಒಂದು ನಡೀತಿದ್ದಂತಹ ಫೈನಲ್ ಪಂದ್ಯದಲ್ಲಿ ಭಾರತದ ಯುವ ಆಟಗಾರ ವೈಭವ್ ಸೂರ್ಯವಂಶಿ ಕೇವಲ 11 ರನ್ಗಳಲ್ಲಿ 50 ರನ್ಗಳನ್ನು ಬಾರಿಸಿ ಒಂದು ಹೊಸ ದಾಖಲೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯಾದಂಥ ಕನಿಕರನೂ ಇಲ್ಲದಂತೆ ಭಾರತದ ಆಟಗಾರ ಒಬ್ಬ ಶ್ರೀಲಂಕಾದ ಬಾಲರ್ಗಳಿಗೆ ಚಚ್ಚಿ ಬಿಸಾಕಿದ್ದಾನೆ ಅಂತಂದರೆ ಏನು ತಪ್ಪಾಗಲಾರದು. ಇನ್ನೇನು ವೈಭವ್ ಸೂರ್ಯವಂಶಿ 11 ಬಾಲಲ್ಲಿ 50 ಮಾಡ್ತಾರೆ ಅಂದರೆ ತಮ್ಮ ಅರ್ಧ ಶತಕವನ್ನು ಸಂಪೂರ್ಣಗೊಳಿಸ್ತಾರೆ. ಇನ್ನೇನು ಶತಕ ಪೂರ್ಣಗೊಳಿಸಿದರೆ ಮತ್ತೊಂದು ಹೊಸ ದಾಖಲೆಯನ್ನು ವೈಭವ್ ಸೂರ್ಯವಂಶಿ ತಮ್ಮದಾಗಿಸ್ಕೊಳ್ತಾ ಇದ್ರು. ಏನಪ್ಪ ಅಂತಂದರೆ, ಈ ತಂಡದಲ್ಲಿ ಆಡಿ ODIನಲ್ಲಿ ಫಾಸ್ಟೆಸ್ಟ್ ಆ ಒಂದು 100 ಮಾಡ್ಕೊಳ್ಳುವಂಥ ಚಾನ್ಸಸ್ ಕೂಡ ವೈಭವ್ ಸೂರ್ಯವಂಶಿ ಅವ್ರಿಗಿತ್ತು. ಯಾಕಂದರೆ 29 ಬಾಲಲ್ಲಿ ಅವರು ಔಟ್ ಆಗ್ತಾರೆ, 29 ಬಾಲಲ್ಲಿ 94 ರನ್ಗಳನ್ನು ಹೊಡೆದು ಔಟ್ ಆಗ್ತಾರೆ. ಅದೇನಾದರೂ ಆ ಒಂದು 29ನೇ ಬಾಲ್ ಅವರದ್ದು ಅದು 6 ಏನಾದರೂ ಆಗಿದ್ದರೆ ಅವರದ್ದು ಮತ್ತೊಂದು ದಾಖಲೆಯನ್ನು ಸೃಷ್ಟಿಸುವಲ್ಲಿ ವೈಭವ್ ಸೂರ್ಯವಂಶಿ ಯಶಸ್ವಿ ಆಗ್ತಾ ಇದ್ರು ಅನ್ಬೋದು. ಇನ್ನು ವೈಭವ್ ಸೂರ್ಯವಂಶಿ ನಾವು 94ಕ್ಕೆ ಬಂದು ಔಟ್ ಆಗ್ತಾ ಇರೋದು ಹೊಸದೇನಲ್ಲ. ಯಾಕಂದರೆ ಈಗಾಗಲೇ IPL ನೋಡ್ಕೊಂಬಂದವರಿಗೆ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ, ವೈಭವ್ ಸೂರ್ಯವಂಶಿ 90 ದಾಟಿದ ನಂತರವೂ ಸಹಿತ ಈಗಾಗಲೇ ಬಹಳಷ್ಟು ಸಲ ವಿಕೆಟ್ ಆಗಿದ್ದಾರೆ. ನಾವು ಅದನ್ನು ಕಣ್ಣಾರೆ ನೋಡಿದ್ದೇವೆ ಸಹಿತ. ಹೀಗಿರುವಾಗ ವೈಭವ್ ಸೂರ್ಯವಂಶಿ ಮತ್ತೊಮ್ಮೆ ಶತಕ ವಂಚಿತರಾಗುವುದಷ್ಟೇ ಅಲ್ಲದೆ ದಾಖಲೆಯಿಂದಲೂ ಸಹಿತ ಅವರು ಒಂದು ಏನು ವಿಶ್ವ ದಾಖಲೆಯನ್ನು ಮಾಡಬಹುದಾಗಿತ್ತಲ್ಲ, ಅದನ್ನು ಕೂಡ ಅವರ ಕೈ ಚೆಲ್ಕೊಳ್ತಾರೆ. ಮತ್ತಿನ್ನಷ್ಟೇ ಅಲ್ಲೇ BCCI ಮೊನ್ನೆ ಜಗಳ ಆಡಿದಂಥ ವೈಭವ್ ಸೂರ್ಯವಂಶಿಗೆ ಏನು ಶಿಕ್ಷೆಯನ್ನು ಕೊಡ್ತಾರೆ ಅಂತೇಳಿ ಜನ BCCIನ ಕೇಳಿದಾಗ BCCI ಯಾವುದಾರು ಹೇಳ್ತಾರೆ, ನಾವು ವೈಭವ್ ಸೂರ್ಯವಂಶಿಗೆ ಯಾವುದೇ ರೀತಿಯಾದಂತಹ ಶಿಕ್ಷೆಯನ್ನು ಕೊಡುವುದಿಲ್ಲ, ಬದಲಾಗಿ ಅವನು ಮುಂದೆ ಆಡುವಂಥ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಮ್ಯಾಚ್ಗಳೇನಿದ್ದಾವಲ್ಲ, ಆ ಎರಡೂ ಮ್ಯಾಚ್ಗಳಿಗೂ ಸಹಿತ BCCI ಕಡೆಯಿಂದಾನೇ ಅವರ ತಂದೆ ತಾಯಿಗಳನ್ನು ಆ ವೈಭವ್ ಸೂರ್ಯವಂಶಿ ಜೊತೆಗೆ ನಾವು ಕಳಿಸಲು ಪ್ರಯತ್ನಿಸ್ತೇವೆ. ಅಷ್ಟೇ ಅಲ್ಲ, ಕಳಿಸಲು ಅವರೆಲ್ಲ ಜವಾಬ್ದಾರಿಯನ್ನು ನಾವೇ ನೋಡ್ಕೋತೇವೆ. ಯಾಕಂದರೆ ಸಚಿನ್ ತೆಂಡೂಲ್ಕರ್ನ ನಂತರ ಬಂದಂತಹ ಅತಿ ಚಿಕ್ಕ ವಯಸ್ಸಿನ ಹುಡುಗ ವೈಭವ್ ಸೂರ್ಯವಂಶಿ ಆಗಿದ್ದಾನೆ. ಅಂತಹ ಅದ್ಭುತವಾದಂಥ ಪ್ರತಿಭೆಯನ್ನು ಕಾಯ್ದುಕೊಳ್ಳೋದು ನಮ್ಮ ಜವಾಬ್ದಾರಿ ಅಂತೇಳಿ BCCI ಅವರು ಹೇಳಿದ್ದಾರೆ. ಮತ್ತು ವೈಭವ್ ಸೂರ್ಯವಂಶಿ ಶತಕ ವಂಚಿತನಾಗಿದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ಅಷ್ಟೇ ಅಲ್ಲೇ 11 ಬಾಲಲ್ಲಿ ಹಾಫ್ ಸೆಂಚುರಿ ಬಾರಿಸಿದಂಥ ವೈಭವ್ ಸೂರ್ಯವಂಶಿ ಬಗ್ಗೆ ನಿಮಗೇನು ಅನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.